ನಗರದ ಪಶು ಆಸ್ಪತ್ರೆಗೆ ಶಾಸಕ ಭೀಮಣ್ಣ ನಾಯ್ಕ ಭೇಟಿ ನೀಡಿ ಜಾನುವಾರುಗಳಿಗೆ 8ನೇ ಸುತ್ತಿನ ಕಾಲುಬಾಯಿ ರೋಗದ ಲಸಿಕಾ ಅಭಿಯಾನಕ್ಕೆ ಚಾಲನೆ ನೀಡಿ ಹಸುವಿಗೆ ಔಷಧ ಕೊಡಿಸಿದರು. ಅವರು ಸೋಮವಾರ ತಾಲೂಕಿನ ಪಶುವೈದ್ಯಾಧಿಕಾರಿಗಳ ಉದ್ಘಾಟನಾ ಹಂತದಲ್ಲಿರುವ ನೂತನ ಕಚೇರಿಯ ಕಟ್ಟಡವನ್ನು ವೀಕ್ಷಣೆ ಮಾಡಿ ಈ ಲಸಿಕಾ ಅಭಿಯಾನದ ಸದುಪಯೋಗವನ್ನು ಸಾರ್ವಜನಿಕರು ಪಡೆದುಕೊಳ್ಳುವಂತೆ ತಿಳಿಸಿದರು. ಈ ವೇಳೆ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ, ಪ್ರಮುಖರಾದ ಎಸ್ಕೆ ಭಾಗವತ್, ತಾಲೂಕಾ ಪಶುವೈದ್ಯಾಧಿಕಾರಿಗಳು, ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಮುಖಾಂತರ ಇವತ್ತು ಕೃಷಿಯನ್ನು ನಾವು ಮಾಡ್ತಾ ಇದ್ದೀವಿ. ನಾವು ಜಾನುವಾರುಗಳನ್ನ ಕೃಷಿಗಾಗಿ ಬಳಸ್ಕೊಂತ ಇದ್ದೀವಿ. ನಾವು ಅನೇಕ ರೀತಿಯಲ್ಲಿ ಬಳಕೆಯನ್ನು ಮಾಡಿಕೊಳ್ಳೋದ್ರ ಮುಖಾಂತರ ಹಾಲಿಗಾಗಿ ಹೈನುಗಾರಿಕೆಯಿಂದಲೂ ಕೂಡ ಸಾಕಷ್ಟು ಜನ ಅದರ ಉಪಯೋಗವನ್ನು ಪಡೆದು ಅವರ ಕುಟುಂಬದ ಆರ್ಥಿಕ ಬದ್ಧತೆಯನ್ನು ಕಂಡುಕೊಳ್ಳೋದು ಕೂಡ ನಾವು ನೋಡ್ತಾ ಇದ್ದೀವಿ. ಮತ್ತು ಅದರಿಂದ ಬಂದಿರತಕ್ಕಂಥ ಸಗಣಿ ಇರ್ಬೋದು, ಜಂಜಲ ಇರ್ಬೋದು, ಇವೆಲ್ಲವೂ ಕೂಡ ನಾವು ಕೃಷಿಗಾಗಿ ನಾವು ಬಳಕೆಯನ್ನು ಮಾಡ್ಕೊಳ್ಳುವಂಥದ್ದು. ಇಂಥ ಸಂದರ್ಭದಲ್ಲಿ ಇಂಥ ಒಂದು ಜಾನುವಾರುಗಳನ್ನು ಕೇಂದ್ರ ಇರ್ಬೋದು, ರಾಜ್ಯ ಸರ್ಕಾರಗಳಿರ್ಬೋದು, ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಾನುವಾರುಗಳಿಗೆ ಕಾಲಕ್ಕೆ ಚಿಕಿತ್ಸೆಯನ್ನು ಕೊಡುವ ಮುಖಾಂತರ ಅವುಗಳ ಆರೋಗ್ಯದ ಸಿದ್ಧತೆಯನ್ನು ಕಾಪಾಡಬೇಕು ಅಂತ ಆದೇಶ ಸರ್ಕಾರದೇನಿದೆಯೋ ಆ ರೀತಿಯಲ್ಲಿ ನಮ್ಮ ವೆಟರ್ನರಿ ಡಾಕ್ಟರು ಕೂಡ ಈಗಾಗಲೇ ನಾನು ಹಿಂದಿನ ಬಾರಿಯೂ ಕೂಡ ನಾವು ಗ್ರಾಮೀಣ ಭಾಗಕ್ಕೆ ಹೋಗಿ ಇಷ್ಟೇ ಚಾಲನೆಯನ್ನು ಕೊಟ್ಟಿದ್ದೀವಿ. ಇವತ್ತು ಸಾಂಕೇತಿಕವಾಗಿ ಇಲ್ಲಿ ನಾವೇನು ಚಾಲನೆ ಕೊಟ್ಟಿದ್ದೀವೋ ಇದು ಇಡೀ ತಾಲೂಕಿನಾದ್ಯಂತ ಇಲ್ಲಿ ಇರ್ಬೋದು, ಸುಧಾಪುರದಲ್ಲಿರ್ಬೋದು, ಅದನ್ನು ಅವರ ಮನೆ ಹೋಗಿ ಸುಮಾರು 16 ತಂಡಗಳನ್ನು ಮಾಡಿ ಒಂದು ತಿಂಗಳು ಎಷ್ಟು ತಂಡ ಮಾಡಿದ್ರಿ? 4. ಎಷ್ಟು ತಂಡ ಮಾಡಿದ್ರಿ? 42 ಜನರ ಮುಖಾಂತರ ತಂಡವಾಗಿ ಇಡೀ ಶಿರ್ಸಿ ತಾಲೂಕಿನ ಗ್ರಾಮೀಣ ಭಾಗದಲ್ಲಿರ್ಬೋದು, ನಗರದಲ್ಲಿರ್ಬೋದು ಇರ್ತಕ್ಕಂಥ ಜಾನುವಾರುಗಳಿಗೆ ಈ ಚಿಕಿತ್ಸೆಯನ್ನು ಕೊಡುವಂಥ ಕೆಲಸ ಇವತ್ತು ನಾವೇನು ಚಾಲನೆ ಕೊಟ್ಟಿದ್ದೀವೋ ಅದನ್ನು ಸರಿಯಾದ ರೀತಿಯಲ್ಲಿ ಪ್ರತಿಯೊಂದು ಗ್ರಾಮಗಳಿಗೆ ಹೋಗಿ ಇಂಜೆಕ್ಷನ್ ಕೊಡುವಂಥದ್ದು. ಮತ್ತು ದನಗಳಿಗೆ ಏನಾದರೂ ಅಲ್ಲಿ ಮತ್ತು ಬೇರೆ ಥರದ ಏನಾದರೂ ಕಾಯಿಲೆ ಇದ್ದರೂ ಕೂಡ ತಕ್ಷಣ ಅವಕ್ಕೆ ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ಕೆಲಸ ಇವತ್ತು ನಮ್ಮ ವೆಟರ್ನರಿ ಡಾಕ್ಟರ್ಗಳು ಎಲ್ಲರೂ ಸೇರಿ ಮಾಡ್ತಾರೆ ಅಂತ ಮಾತನ್ನು ಭಾಳ ಹೆಮ್ಮೆಯನ್ನು ಕೂಡ ಹೇಳಕ್ಕೆ ಬಯಸ್ತೀನಿ ನಾನು. ಸರ್ಕಾರವು ಕೂಡ ಇವತ್ತು ಜಾನುವಾರುಗಳ ರಕ್ಷಣೆಗಾಗಿ ಆಂಬ್ಯುಲೆನ್ಸನ್ನು ಕೂಡ ಲಾಸ್ಟ್ ಇಯರ್ ನಾವು ಸರ್ಕಾರ ಪ್ರಾರಂಭ ಮಾಡಿದೆ. ಇಲ್ಲೂ ಕೂಡ ನಾವು ಚಾಲನೆ ಕೊಟ್ಟಿದ್ದೀವಿ. ಅನೇಕ ಸಂದರ್ಭದಲ್ಲಿ ನಮ್ಮ ರೈತರು ಕೂಡ ನಾವು ಹೇಳಿದ್ವಿ. ನಾವು ಅಲ್ಲಿ ಅನೇಕ ಕಡೆ ನಮ್ಮ ಎಲ್ಲ ಪಂಚಾಯತ್ ವ್ಯಾಪ್ತಿಯಲ್ಲಿ ಪಶು ಸಖಿಯರು ಅಂತ ಹೇಳಿ ಅವರಿಗೆ ಸರಿಯಾದ ಒಂದು ಮಾಹಿತಿಯನ್ನು ಕೊಟ್ಟು ಆಯಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅವರು ಕೂಡ ಸರಿಯಾದ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂತ ಮಾತನ್ನು ಭಾಳ ಹೆಮ್ಮೆಯನ್ನು ಕೂಡ ನಾನು ಬಯಸ್ತೇನೆ. ಆ ಪಶು ಸಖಿಯರು ಕೂಡ ಅಲ್ಲಿ ಹೋಗಿ ಅಲ್ಲಿ ಏನಾದ್ರು ತೊಂದರೆ ಆಗಿದ್ದಿದ್ರೆ ಅವ್ರ ಕಡೆಯಿಂದ ಏನಾದ್ರು ಚಿಕಿತ್ಸೆಯನ್ನು ಮಾಡೋದಿದ್ರೆ ಅವ್ರಿಗೆ ಮೆಡಿಸಿನ್ ಬೇಕು ಅದನ್ನು ಕೊಡುವಂಥದ್ದು ಒಂದು ಕಡೆ. ಇನ್ನೂ ಹೆಚ್ಚಿನದನ್ನು ಬೇಕಾದಾಗ ಇಲ್ಲಿ ಡಾಕ್ಟರ್ಗೆ ಫೋನ್ ಮಾಡಿದಾಗ ಆಂಬ್ಯುಲೆನ್ಸ್ ಮುಖಾಂತರ ಬಂದು ಆ ಒಂದು ಚಿಕಿತ್ಸೆಯ ಸೇವೆಯನ್ನು ಇವತ್ತು ಮಾಡ್ತಾ ಇರುವಂಥದ್ದು ಭಾಳ ಹೆಮ್ಮೆ. ಹಾಗಾಗಿ ಇವತ್ತು ಜಾನುವಾರುಗಳ ಆರೈಕೆ, ಅವುಗಳ ಆರೋಗ್ಯದ ಸಿದ್ಧತೆಯನ್ನು ಮಾಡುವಂಥದ್ದು ಬರೀ ನಮ್ಮ ಸರ್ಕಾರ ಮತ್ತು ಆರೋಗ್ಯ ಇಲಾಖೆ ಒಂದೇ ಅಂತಲ್ಲ, ಇದಕ್ಕೆ ಸಾರ್ವಜನಿಕರು ಕೂಡ ಸಹಕರಿಸಿದಾಗ ಮಾತ್ರ ನಮ್ಮ ಜಾನುವಾರುಗಳನ್ನು ಸರಿಯಾದ ರೀತಿಯಲ್ಲಿ ಆರೋಗ್ಯವನ್ನು ಕಾಪಾಡೋಕ್ಕೆ ಸಾಧ್ಯ ಆಗುತ್ತೆ. ಅನೇಕ ರೀತಿಯ ಹೈನುಗಾರಿಕೆಯನ್ನು ಮಾಡ್ಕೊಂಡಿರ್ತಕ್ಕಂಥ ಕುಟುಂಬಗಳಿಗೆ ಇನ್ನೂ ಹೆಚ್ಚಿನ ಒಂದು ಆರೋಗ್ಯದ ಭದ್ರತೆ ಕೂಡ ಸಿಗುತ್ತೆ. ಮತ್ತು ನಮ್ಮ ಸರ್ಕಾರವು ಕೂಡ ಇಂಥ ಅವಘಡದಲ್ಲಿ ಕೂಡ ಏನಾದರೂ ಅವು ಹಸು ನೀಗಿದಾಗ ತಕ್ಷಣ ಅವು ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಇವತ್ತು ನಮ್ಮ ಸರ್ಕಾರ ಮಾಡ್ತಿದೆ ಅಂತ ಮಾತನ್ನು ಭಾಳ ಹೆಮ್ಮೆಯಿಂದ ಕೂಡ ಹೇಳಕ್ಕೆ ಬಯಸ್ತೇನೆ ನಾನು. ಒಟ್ಟಿನಲ್ಲಿ ನಾವು ಮನುಷ್ಯರು ಹೇಗೆ ನಾವು ನಮ್ಮ ಆರೋಗ್ಯದ ಬಗ್ಗೆ ಎಷ್ಟು ಕಾಳಜಿನ ವಹಿಸ್ತೀವೋ ಅದೇ ರೀತಿ ನಮ್ಮ ಜಾನುವಾರುಗಳಿಗೆ ಎಲ್ಲರೂ ಅವುಗಳ ಆರೋಗ್ಯವನ್ನು ಕಾಪಾಡಿಕೊಂಡಾಗ ಮುಂದಿನ ಭವಿಷ್ಯದಲ್ಲಿ ಕೃಷಿ ಇರ್ಬೋದು, ಹೈನುಗಾರಿಕೆ ಇರ್ಬೋದು, ಎಲ್ಲ ರೀತಿಯ ಸಹಕಾರವನ್ನು ಪಡೆಯಲು ಸಾಧ್ಯ ಆಗುತ್ತೆ ಅನ್ನೋ ಮಾತನ್ನು ಈ ಸಂದರ್ಭಕ್ಕೆ ಬಯಸ್ತೇನೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.